ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ರಿಟೇಲ್ ಇನ್ವೆಸ್ಟರ್ಸು ಈ ಕರೆಂಟ್ ಮಾರ್ಕೆಟ್ ಫಾಲಲ್ಲಿ ಜಾಸ್ತಿ ಲಾಸ್ ಮಾಡ್ಕೊಂಡಿದ್ದಾರೆ ಅಂತ ಡೇಟಾ ಹೇಳ್ತಾ ಇದೆ ಕಂಪೇರ್ ಟು FIIs ಹಾಗೂ DIIs. ಯಾವ ಕಂಪ್ನಿಗಳಲ್ಲಿ 20% ಅಥವಾ ಅದಕ್ಕಿಂತ ಜಾಸ್ತಿ ಸ್ಟೇಕು ಅದು ರಿಟೇಲ್ ಇನ್ವೆಸ್ಟರ್ಸು ಅಥವಾ DIIs ಅಥವಾ FIIs ಇದು ಡೇಟಾ ಹೇಳ್ತಾ ಇದೆ. ಅದರಲ್ಲಿ ಈ ಥರ ಕಂಪ್ನಿಗಳಲ್ಲಿ ಅಥವಾ ಈ ಥರ ಶೇರ್ಗಳಲ್ಲಿ ರಿಟೇಲ್ ಇನ್ವೆಸ್ಟರ್ಸು 44% ಆಫ್ ದ ವ್ಯಾಲ್ಯೂ ಆಲ್ರೆಡಿ ಕಮ್ಮಿ ಆಗಿದೆ. DIIs 34% ಹಾಗೂ FIIs 29% ಡೌನ್. ಹೈಯರ್ ಲಾಸಸ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಯಾಕೆ ಆಗ್ತಾ ಇದೆ ಅಂದರೆ ಪ್ಯಾನಿಕ್ ಸೆಲ್ಲಿಂಗು, ಮಾರ್ಜಿನ್ ಕಾಲ್ಸ್ ಆಗ್ತಾ ಇದೆ. ಯಾಕಂದರೆ ಮಾರ್ಜಿನಲ್ಲಿ ಸ್ಟಾಕ್ ತಗೊಂಡಿರ್ತಾರೆ ಹಾಗೂ ಕೆಲವು ಸ್ಟಾಕ್ಸಲ್ಲಿ ಯಾವುದು ರಿಟೇಲ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡ್ತಾ ಇರ್ತಾರೆ ಅದರಲ್ಲಿ ಇನ್ಸ್ಟಿಟ್ಯೂಷನ್ಸ್ ಇನ್ವೆಸ್ಟೇ ಮಾಡೋದಿಲ್ಲ. ಸೊ ಆವಾಗ ಇನ್ಸ್ಟಿಟ್ಯೂಷನಲ್ ಸಪೋರ್ಟು ಸಿಗೋದಿಲ್ಲ. ಆದರೆ ಯಾವ ಕಂಪ್ನಿಗಳಲ್ಲಿ DIIs ಮತ್ತು FIIs ಸ್ಟೇಕ್ ಸ್ವಲ್ಪ ಜಾಸ್ತಿ ಇದೆ ಅದು ಅಷ್ಟು ಜಾಸ್ತಿ ಬಿದ್ದಿಲ್ಲ. ಯಾಕಂದರೆ ಈ ಥರ ಅವರ ಶೇರ್ಸ್ ಬೀಳುವಾಗ ಸ್ವಲ್ಪ ಜಾಸ್ತಿ ಬೈಯಿಂಗ್ ಮಾಡ್ತಾರೆ, ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಸ್ಟಾಕ್ ಪ್ರೈಸಿಗೆ. ಸೊ ರಿಟೇಲ್ ಇನ್ವೆಸ್ಟರ್ಸಿಗೆ ಹೆವಿ ಡ್ಯಾಮೇಜ್ ಆಗಿದೆ. ಆದರೆ ಯಾರು ಪ್ಯಾನಿಕ್ ಸೆಲ್ಲಿಂಗ್ ಮಾಡಬೇಡಿ ಅಂತ ನಮ್ಮ ಒಂದು ಸಜೆಷನ್. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ನಮಸ್ಕಾರ.